ನೂತನವಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಒಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಟ್ಟಡದ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾರಾ ಗೋವಿಂದ್ ಅವರು, ಸುರೇಶ್ ಅವರು, ಉಮೇಶ್ ಪಣಕಾರ್ ಅವರು, ಇನ್ನೂ ಕೆಲವು ನಿರ್ಮಾಪಕರ ಸಂಘದ ಸದಸ್ಯರುಗಳು ನನ್ನನ್ನು ಭೇಟಿ ಮಾಡಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕು, ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದರು. ಅವರು ನನ್ನನ್ನು ಆಹ್ವಾನ ಮಾಡುವಾಗ ಹೇಳಿದ್ರು, ನಿಮ್ ಡೇಟ್ಗೆ ಯಾವತ್ತು ಅನುಕೂಲ ಆಗುತ್ತೆ ಆ ಡೇಟ್ಗೆ ಬರ್ರಿ ಅಂತ ಹೇಳಿದ್ರು. ಆಮೇಲೆ ನನ್ನ ಡೇಟನ್ನೇ ಕೊಟ್ಟೆ, ಜೂನ್ 30ನೇ ತಾರೀಕು ಮಾಡೋಣ ಅಂತೇಳಿ. ಆದ್ರೆ ನಿನ್ನೆ ಡೆಲ್ಲಿನಲ್ಲಿ ಇರಬೇಕಾಗಿತ್ತು. ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ರಾತ್ರಿ 8 ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಹಾಗಾಗಿ ಸುಮಾರು 9:45 ಅವ್ರ ಜೊತೆಯಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಯಾವ್ಯಾವ ಪ್ರಾಜೆಕ್ಟ್ಗಳು ಪ್ರಸ್ತಾವಗಳು ಪೆಂಡಿಂಗ್ ಇದಾವೆ ಅವುಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಸಮಯ ಆಯಿತು. ನನಗೆ ಬರಲೇಬೇಕು ಅಂತೇಳಿ ನೀವೇ ತಾರೀಖು ಕೊಟ್ಟಿದ್ದೀರಿ ಅಂತೇಳಿ ಸಾರಾ ಗೋವಿಂದ್ ಅವರು ಒತ್ತಾಯ ಮಾಡಿದ್ರು. ನಾನು ಇಲ್ಲಪ್ಪ ಬಂದೇ ಬರ್ತೀನಿ, ನಾನು ತಪ್ಪಿಸ್ಕೊಳ್ಳಲ್ಲ ಅಂತ ಹೇಳಿದೆ. ಹಾಗಾಗಿ ರಾತ್ರಿ ಲೇಟಾಗಿ ಬಂದರೂ ಕೂಡ ಇವತ್ತು ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ನಾನು ಅತ್ಯಂತ ಸಂತೋಷದಿಂದ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿದ್ದೇನೆ. ಇದು 1982ನೇ ಇಸ್ವಿನಲ್ಲಿ ಪ್ರಾರಂಭ ಆದದ್ದು. ದಿವಂಗತ ಶ್ರೀಮತಿ ಪಾರ್ವತಮ್ಮನವರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನ, ಪ್ರೇರಣೆಯನ್ನ ಕೊಟ್ಟಿದ್ದಾರೆ. ಬಹಳ ಜನ 1982ರಿಂದ ಅನೇಕ ಜನ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 42 ವರ್ಷಗಳ ನಂತರ ಒಂದು ಸ್ವಂತ ಕಟ್ಟಡ ದೊರಕಿದೆ. ಅದು ನನ್ನ ಕೈನಿಂದ ಉದ್ಘಾಟನೆ ಮಾಡಿಸಿದ್ದೀವಿ. ಕನ್ನಡ ಚಲನಚಿತ್ರ ಬೆಳೀಲಿ, ನಿರ್ಮಾಪಕರು ಚಲನಚಿತ್ರ ಮಾಡ್ತಕ್ಕಂಥದ್ರಲ್ಲಿ ಕೈ ಸುಟ್ಟುಗಳದೇ ಇರ್ತಕ್ಕಂಥ ಸಂದರ್ಭ ಒದಗಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಚಲನಚಿತ್ರ, ಅದರಲ್ಲೂ ಕನ್ನಡ ಚಲನಚಿತ್ರಗಳು, ಕರ್ನಾಟಕ ಇದೆಯಲ್ಲ, ನಾವು ಏಕೀಕರಣ ಆದಾಗ ಅನೇಕ ಭಾಗಗಳಿಂದ ಕರ್ನಾಟಕ ಒಗ್ಗೂಡಿತು. ಕನ್ನಡ ಮಾತನಾಡ್ತಕ್ಕಂಥವರು ಬೇರೆ ಬೇರೆ ರಾಜ್ಯಗಳಲ್ಲಿದ್ದರು, ಆಂಧ್ರದಲ್ಲಿದ್ದರು, ಮುಂಬೈನಲ್ಲಿದ್ದರು, ಚೆನ್ನೈನಲ್ಲಿ, ತಮಿಳುನಾಡಿನಲ್ಲಿದ್ದರು, ಕೇರಳದಲ್ಲಿದ್ದರು. ಇವರೆಲ್ಲರೂ ಕೂಡ ಒಗ್ಗೂಡಿದ ಮೇಲೆ ನಮ್ಮ ಭಾಷೆ, ಸಂಸ್ಕೃತಿ, ನಮ್ಮ ಬದುಕು,
ಇವೆಲ್ಲವೂ ಕೂಡ ವಿಭಿನ್ನವಾಗಿರ್ತಕ್ಕಂಥವು. ಆದರೆ ಸಂಸ್ಕೃತಿ ಇದೆಯಲ್ಲ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇದೆಯಲ್ಲ, ನಮ್ಮೆಲ್ಲರೂ ಕೂಡ ಒಗ್ಗೂಡಿಸಿದೆ. ಇವತ್ತು 7 ಕೋಟಿ ಕರ್ನಾಟಕದಲ್ಲಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆ. ನಾವು ಆ ಕಾಲದಲ್ಲಿ ಕೇಳ್ತಿದ್ರು, ಮುಕ್ಕೋಟಿ ಕನ್ನಡಿಗರು ಅಂತ ಹೇಳ್ತಿದ್ರು. ಈಗ 7 ಕೋಟಿ ಜನರಾಗ್ಬಿಟ್ಟಿದ್ದಾರೆ. ನಾವು ಎಷ್ಟೇ ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೂ ಕೂಡ ಜನಸಂಖ್ಯೆ ಬೆಳೀತಲೇ ಇದೆ. ಆ ಜನಸಂಖ್ಯೆ ಬೆಳೆದಾಗೇನೆ ನಮ್ಮ ಸಂಸ್ಕೃತಿನೂ ಬೆಳಿಬೇಕು, ನಮ್ಮ ಭಾಷೆನೂ ಬೆಳಿಬೇಕು, ಚಲನಚಿತ್ರಗಳು ಕೂಡ ಬೆಳಿಬೇಕು. ಆದರೆ ಇತ್ತೀಚಿನ ತಾಂತ್ರಿಕತೆಯ ಬೆಳವಣಿಗೆಯಿಂದಾಗಿ, ವಿಜ್ಞಾನದ ಬೆಳವಣಿಗೆಯಿಂದಾಗಿ ಸ್ವಲ್ಪ ಚಲನಚಿತ್ರ ಬೆಳವಣಿಗೆಗೆ ತೊಡಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಹಳ ಜನ ನಿರ್ಮಾಪಕರು ನಿರ್ಮಾಣ ಮಾಡಬೇಕು, ಲಾಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲ, ಕನ್ನಡ ಚಲನಚಿತ್ರ ಬೆಳೀಬೇಕು, ಕಲಾವಿದರು ಬೆಳೀಬೇಕು, ಕಲಾವಿದರುಗಳಿಗೆ ಅವಕಾಶ ಸಿಗಬೇಕು ಅಂತೇಳಿ ಬಹಳ ಜನ ನಿರ್ಮಾಣ ಮಾಡ್ತಾರೆ. ಇವರು ಒಂದು ಚಿತ್ರ ಅದು ಯಶಸ್ವಿ ಆಗಬೇಕಾದ್ರೆ ನಿರ್ಮಾಪಕರ ಪಾತ್ರನೂ ಕೂಡ ಬಹಳ ದೊಡ್ಡದು. ಯಾಕಂದ್ರೆ ಅವರು ಹಣ ಹೂಡದೆ ಹೋದ್ರೆ, ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕದೆ ಹೋದ್ರೆ ಭಾರಿ ಕಷ್ಟ. ಕಲಾವಿದರು ಕೂಡ ಬೆಳಿಬೇಕಲ್ಲ, ಬೇರೆ ಬೇರೆ ನಿರ್ದೇಶಕರು ಬೆಳಿಬೇಕಲ್ಲ. ಸೊ ಇವೆಲ್ಲ ಬೆಳಿಬೇಕಾದ್ರೆ ನಿರ್ಮಾಪಕರ ಪಾತ್ರನೂ ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಈ ಕಲಾವಿದರ ವಾಣಿಜ್ಯ ಮಂಡಳಿ ಇದೆಯಲ್ಲ, ಇದು ಎಲ್ಲರನ್ನೂ ಒಳಗೊಂಡಂತ ಮಂಡಳಿ. ಚಲನಚಿತ್ರಕ್ಕೆ ಯಾರ್ಯಾರು ಇದ್ದಾರೆ ಚಲನಚಿತ್ರದಲ್ಲಿ ಅವರೆಲ್ಲರನ್ನೂ ಒಳಗೊಂಡಂತ ಮಂಡಳಿ. ಸೊ ನಾನು ಮುಖ್ಯಮಂತ್ರಿ ಆಗಿರುವಾಗ ಕನ್ನಡ ಚಲನಚಿತ್ರ ಬೆಳಿಲಿಕ್ಕೆ ಏನ್ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಾಡಿದ್ದೀನಿ, ಮುಂದೇನೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಕನ್ನಡ ಚಿತ್ರ ಬೆಳಿಬೇಕಾಗ್ತದೆ. ಅದಕ್ಕೆ ಪೂರಕವಾಗಿ ಇವತ್ತು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಾನು ವಾಣಿಜ್ಯ ಮಂಡಳಿಯವ್ರನ್ನ ಒಂದು ಸಭೆ ಕರೀತೀನಿ. ಸಭೆ ಕರೆದು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಕೇಳಿ ಅವುಗಳನ್ನ ಪರಿಹರಿಸತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಚಲನಚಿತ್ರ ಪ್ರಶಸ್ತಿಗಳು 4 ವರ್ಷದಿಂದ ಕೊಟ್ಟಿಲ್ಲ ಅಂತಿದ್ರು. ನಾನು ಆಯ್ತಾ, ಕ್ಲಿಯರ್ ಆಯ್ತಾ? ಅದು ಕೂಡಲೇ ಇಂಪ್ಲಿಮೆಂಟ್ ಮಾಡಿಸೋಣ. ಇನ್ನು ಮುಂದೆ ಪ್ರಶಸ್ತಿಗಳನ್ನ ಆಯಾಯ ವರ್ಷನೇ ಪ್ರಶಸ್ತಿ ವಿತರಣೆ ಮಾಡತಕ್ಕಂಥ ಕೆಲಸವನ್ನ ಮಾಡೋಣ. ಆಗ್ಬೋದಾ ಗೋವಿಂದ? ಆಮೇಲೆ ಇನ್ನೇನೇನು ಸಮಸ್ಯೆಗಳಿದ್ದಾವೆ ಅದಕ್ಕೆ ನಾನು ವಾಣಿಜ್ಯ ಮಂಡಳಿಯವ್ರ ಜೊತೆ ಮಾತಾಡ್ತೀನಿ. ವಾಣಿಜ್ಯ ಮಂಡಳಿ ಅಧ್ಯಕ್ಷರು 1 ಗಂಟೆ ಸಮಯ ಕೊಡೋಣ ನಿಮ್ಗೆ. ಈಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಸಾಧುಕ್ ವಕೀಲ ಅವರು ಹೇಳ್ತಾರೆ ಭಾನುವಾರ ಬೇಡ ಅಂತ.
ಭಾನುವಾರನೇ ಒಳ್ಳೇದು ನಿಮ್ಗೆ ಮಾತಾಡಕ್ಕೆ. ಒಂದು ಭಾನುವಾರ 11 ಗಂಟೆಗೆ ಭೇಟಿ ಮಾಡೋಣ, 1 ಗಂಟೆ ಒಳಗಡೆ ಮುಗಿಸೋಣ. ಸೊ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತೇನೆ. ಆಮೇಲೆ ಫಿಲ್ಮ್ ಸಿಟಿ ಆಗಬೇಕು ಕರ್ನಾಟಕದಲ್ಲಿ ಅಂತೇಳಿ ನಾನು ಈಗಾಗಲೇ 100 ಎಕರೆ ಜಮೀನು ಕೊಟ್ಬಿಟ್ಟಿದ್ದೀನಿ. ನಮ್ಮ ಸರ್ಕಾರ ಇದ್ದಾಗ 100 ಎಕರೆ ಜಮೀನು ಕೊಟ್ಟು ಆಗ್ಬಿಟ್ಟದೆ. ಅದನ್ನ ಪಿಪಿಪಿ ಮಾಡೆಲ್ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇರ್ತಕ್ಕಂಥದ್ದು. ಸರ್ಕಾರವೇ ಮಾಡಕ್ಕಾಗಲ್ಲ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇದೆ. ಅದು ಕೂಡಲೇ ಶಂಕುಸ್ಥಾಪನೆ ನೆರವೇರಿಸೋಣ. ಯಾವ ತೊಡಕು ಇಲ್ಲ ಜಮೀನುಗಳಿಗೆ. ಒಂದ್ಸಾರಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತಿದ್ರು, ಬಹುಶಃ ನಿಮ್ದೆಲ್ಲ ಮೈಸೂರು ಮಾಡಲಿಕ್ಕೆ ಒಪ್ಪಿಗೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪೇಕ್ಷೆನೂ ಕೂಡ ಆಗಿತ್ತು, ಮೈಸೂರಿನಲ್ಲಿ ಆಗಬೇಕು ಅಂತೇಳಿ. ರಾಜ್ಕುಮಾರ್ ಅವರು ಹೇಳಿ ಕೇಳಿ ನಮ್ಮ ಜಿಲ್ಲೆಯವರು. ಅದಕ್ಕೆ ನನಗೆ ಯಾವಾಗಲೂ ನಾನು ಭೇಟಿ ಮಾಡಿದಾಗ ನಮ್ಮ ಕಾಡ್ನವರು ಬರ್ರಿ ಅಂತನವರು. ನೋಡಿ, ಸುಂದರರಾಜ್ ಅವನು ಮೈಸೂರವನು. ನೀವು ಗೋವಿಂದನು ಮೈಸೂರು, ಎಲ್ಲ ನಮ್ಮ ಜಿಲ್ಲೆಯವರೇ. ಹಾಗಂತೇಳಿ ನಾನು ಜಿಲ್ಲೆ ಅಂತ ಮಾತಾಡ್ತಾ ಇಲ್ಲ, ನಮ್ಮ ಜಿಲ್ಲೆಯವರು ಅಂತ ಫ್ಯಾಕ್ಟ್ ಹೇಳದೆ ಅಷ್ಟೇನೆ. ಒಟ್ಟಾರೆಯಾಗಿ ಕನ್ನಡ ಚಲನಚಿತ್ರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಇಡೀ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತದೆ. ನೀವು ಥಿಯೇಟರ್ನವರು ಕೂಡ ಬರ್ರಿ. ಹೌದೌದು, ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ದಾವೆ, ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯ್ತಾ ಇದೆ. ಬಟ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತೇಳಿ, ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಚಿತ್ರಗಳು ಬರಲಿ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನಿಮಾಗಳು ಬರಲಿ ಅಂತೇಳಿ ಆಶಿಸ್ತೇನೆ. ಅಲ್ಲೂ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಕಲಾವಿದರಿರ್ಬೋದು, ಎಲ್ಲರೂ ಸೇರ್ಕೊಂಡು, ತಂತ್ರಜ್ಞರಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಉತ್ತಮವಾದಂಥ ಸಿನಿಮಾಗಳು ಮಾಡಿದ್ರೆ ನೋಡೇ ನೋಡ್ತಾರೆ, ಜನ ನೋಡ್ತಾರೆ. ಈಗ ನೀವು ಮೊಬೈಲ್ನಲ್ಲಿ ನೋಡಿದ್ರೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋದಾಗ ಆಗಲ್ಲ. ನಾವೆಲ್ಲ ಕಾಯ್ಕತ್ತಿದ್ದೋ ರಾಜ್ಕುಮಾರ್ ಸಿನಿಮಾ ಬಂದ್ರೆ ಬೆಳಿಗ್ಗೆ ನೀವು ಕ್ಯೂನಲ್ಲಿ ನಿಂತ್ಕೊತಿದ್ದೋ ಟಿಕೆಟ್ಗೋಸ್ಕರ. ರಾಜ್ಕುಮಾರ್ ಸಿನಿಮಾ ಬಂದಾಗ ಒಂದೊಂದು ರಾಜ್ಕುಮಾರ್ ಸಿನಿಮಾಗಳನ್ನ 2 ಸಾರಿ 3 ಸಾರಿ ನೋಡತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಬಹಳ ದೀರ್ಘವಾಗಿ ನಡೆಯವಲ್ಲ. ಸೊ ಹಾಗಾಗಿ ಸಿನಿಮಾ ನೋಡ್ತಕ್ಕಂಥದ್ದು ಮಾಡ್ತಾರೆ. ಬಟ್ ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿದ್ರೆ, ಗುಣಮಟ್ಟದ ಸಿನಿಮಾಗಳನ್ನು ಮಾಡಿದ್ರೆ ಜನ ನೋಡೇ ನೋಡ್ತಾರೆ. ಅದಕ್ಕೆಲ್ಲರೂ ಪ್ರಯತ್ನ ಮಾಡಬೇಕು. ಪ್ರೊಡ್ಯೂಸರ್, ಆಕ್ಟರ್ಗಳು ಮತ್ತೆ ಥಿಯೇಟರ್ಗಳು ಇವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ. ಅದನ್ನು ಮಾಡಲಿ ಅಂತೇಳಿ ನಾನು ಯಾವಾಗಲೂ ಕೂಡ ಕನ್ನಡ ಚಲನಚಿತ್ರದ ಬೆಳವಣಿಗೆಯ ಪರವಾಗಿದ್ದೇನೆ. ಯಾವತ್ತೂ ಕೂಡ ಸಹಾಯ ಮಾಡಲಿಕ್ಕೆ ಹಿಂದೆ ಬೀಳಲ್ಲ. ಬಹುಶಃ ಇಷ್ಟನ್ನು ಹೇಳಿ ಭಾಷಣ ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೇಸರ ಆಗುತ್ತೆ. ಸಂಡೇ ಅಲ್ಲ ಇವತ್ತು. ಇಲ್ಲಪ್ಪ, ಬೇಡ, ಸಾಕು. ನೀನು ಬಣಕಾರಲ್ಲ, ಬಣಕಾರ್ ಮಾತಾಡ್ತಾ ಇದ್ರು ಬಹಳ ಉದ್ದ. ಆಮೇಲೆ ಈ ಕಟ್ಟಡ ಸಹಾಯಾರ್ಥ ತಾರಾ ಗೋವಿಂದ್ ಅವರು ಕೇಳಿದ್ರು, ಸಹಾಯ ಮಾಡಬೇಕು, ಇದಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ. ಆರ್ಥಿಕ ಸಹಾಯ ಮಾಡುತ್ತೇನೆ. ಆಗ್ಬೋದಾ? ಇನ್ನೇನಪ್ಪ, ನಾನು
ನಿಮ್ ಕರಿತೀನಿ ಮೀಟಿಂಗು, ಅಲ್ಲಿ ಏನೇನು ಹೇಳ್ಬೇಕು ಎಲ್ಲ ಹೇಳಿ. ವಾಣಿಜ್ಯ ಮಂಡಳಿಯವ್ರನ್ನ ಎಲ್ಲರೂ ಕರಿತೀನಿ, ಎಲ್ಲ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟವರೆಲ್ಲರಿಗೂ ಕರ್ಕಬಾ ಮಾತಾಡೋಣ. ಒಟ್ಟಾರೆಯಾಗಿ ನಮ್ಮ ಜವಾಬ್ದಾರಿ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ ಇವನ್ನೆಲ್ಲ ಬೆಳೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ. ಇವೆಲ್ಲ ಬೆಳೆದರೇನೆ ಕರ್ನಾಟಕ ಸರ್ವತೋಮುಖವಾಗಿ ಬೆಳವಣಿಗೆ ಆಗಿದೆ ಅಂತೇಳಿ. ಬರೀ ಆರ್ಥಿಕ ಸಾಮಾಜಿಕವಾಗಿ ಬೆಳೆದ್ರಾಗೋದಿಲ್ಲ, ಇವು ಕೂಡ ಬೆಳಿಬೇಕು, ಜೊತೆಯಲ್ಲಿ ಬೆಳಿಬೇಕು. ಸೊ ನಾನು ಕನ್ನಡ ಭಾಷೆ, ಸಂಸ್ಕೃತಿ, ನೆಲ, ಜಲ ಇದ್ರ ಪರವಾಗಿ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ವರ್ಷ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ಆಯ್ತು. ಕರ್ನಾಟಕ ನಾಮಕರಣ ಅಂತಾರೆ. ಏಕೀಕರಣ ಆಗಿ ನವೆಂಬರ್ 1ನೇ ತಾರೀಕು 1957. ಆದರೆ ದೇವರಾಜ ಅರಸರವರಿದ್ದಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಅದಕ್ಕೆ ನಾವು ಇವತ್ತು ಘೋಷವಾಕ್ಯ ಕರ್ನಾಟಕ ಹೆಸರಾಗಲಿ, ಕನ್ನಡ ಉಸಿರಾಗಲಿ. ಕರ್ನಾಟಕ ಅಂತ ಹೆಸರಾಗಲಿ, ಕನ್ನಡ ಉಸಿರಾಗಲಿ. ನಾವು ಎಲ್ಲ ಏನಪ್ಪ ಮಾಡಬೇಕಾಗಿರೋದು ಅಂತಂದ್ರೆ ಕನ್ನಡದ ವಾತಾವರಣವನ್ನು ಕರ್ನಾಟಕದಲ್ಲಿ ಬೆಳೆಸತಕ್ಕಂಥ ಕೆಲಸವನ್ನು ಮಾಡಿ. ಕನ್ನಡದ ವಾತಾವರಣ, ಈಗ ಅವರು ರವಿ ಅವ್ರ ತಾಯಿ ಕನ್ನಡಿಗರು ಅಲ್ಲ, ತಂದೆ ಬೇರೆ ಭಾಷೆಯವರು, ಕೇರಳದವರು, ಆದ್ರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಮಾತೃಭಾಷೆ ಕನ್ನಡ. ಅದಕ್ಕೆ ನಾವು ಕನಿಷ್ಠ ಪ್ರಮಾಣದ ಅಭಿಮಾನವನ್ನ ನಮ್ಮ ಮಾತೃಭಾಷೆ ಬಗ್ಗೆ ಬೆಳೆಸಿಕೊಳ್ತಕ್ಕಂಥ ಪ್ರಯತ್ನ. ಅದನ್ನ ಪ್ರತಿಯೊಬ್ಬರು ಮಾಡಿದ್ರೆ ಕನ್ನಡ ಭಾಷೆನೂ ಬೆಳೀತದೆ, ಕನ್ನಡ ಸಂಸ್ಕೃತಿನೂ ಬೆಳೀತದೆ, ಕನ್ನಡ ಚಲನಚಿತ್ರಗಳು ಬೆಳೀತವೆ, ಕನ್ನಡ ನಾಡು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿಯಾಗಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಏನಪ್ಪ ನಾನು ಈಗ ಅದಕ್ಕೆ ವಾಣಿಜ್ಯ ಮಂಡಳಿಯವರು ಕರೆದಿರೋದು, ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲ ಹೇಳಲಿ ಅಂತ ಕರೆದಿರೋದು. ಎಲ್ಲನೂ ಪ್ರತ್ಯೇಕವಾಗಿ ಹೇಳಕ್ ಹೋಗ್ಲಿಲ್ಲ ನಾನು. ಯಾರು ಅದೆಲ್ಲ ಹೇಳಮ್ಮ, ಅವ್ರಿಗೆ ಅವ್ರ ಕೊಡಮ್ಮ. ಇಷ್ಟನ್ನ ಹೇಳಿ ಮತ್ತೊಮ್ಮೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಈ ನೂತನ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿ, ಉತ್ತಮ ಚಿತ್ರಗಳು ಮೂಡಿಬರಲಿ ಅಂತೇಳಿ ಆಶಿಸಿ, ಎಲ್ಲ ಯಾರ್ಯಾರು ಸಹಾಯ ಮಾಡಿದ್ದಾರೆ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಭಾಷೆ.